ನಾವು ಪತ್ರಿಕಾಗೋಷ್ಠಿ ಕರೆಯ ಕಾರಣ ಏನೆಂದರೆ ರಾಜ್ಯದ ಎಲ್ಲ ಜನಾಂಗದ ಸಮಾಜಕ್ಕೆ ಎಲ್ಲದು ಸರ್ಕಾರ ಪ್ರಾತಿನಿಧ್ಯ ಮಿನಿಸ್ಟ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದೆ. ನಾವು ನಮ್ಮ ಮರಾಠ ಸಮಾಜಕ್ಕೆ ಯಾವುದು ಪ್ರಾತಿನಿಧ್ಯ ಮಿನಿಸ್ಟ್ರಿಗೆ ಯಾವುದು ಕೊಟ್ಟಿಲ್ಲ. ನಾವು ಸುಮಾರು ಕರ್ನಾಟಕದಲ್ಲಿ 50 ಲಕ್ಷ ಜನ ಇದ್ದೀವಿ. ಇದರಿಂದ ನಮಗೆ ಸಂತೋಷ್ ಲಾಡ್ ಇಂದಿನ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಬಹಳ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೂ ಶ್ರೀನಿವಾಸ್ ಮಾನ್ಯ ಅವರು ನಮ್ಮ ಸಮಾಜದಲ್ಲಿ ಇರೋಂಥವ್ರೆ ಇಬ್ಬರೇ. ನಾವು 50 ಲಕ್ಷ ಜನ ಕರ್ನಾಟಕದಾಗಿದ್ದು ಇರೋರು ಇಬ್ಬರೇ. ಬೇರೆ ಜನಾಂಗದ ಎಲ್ಲರಿಗೂ ಎರಡು ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೂ 2 ಪ್ರಾತಿನಿಧ್ಯ ಕೊಡ್ಲಿ ಅಂತಂದೇಳಿ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ. ಕಾರ್ಮಿಕ ಸಚಿವರು ಹಿಂದೆ ಪುಲ್ವಾಮಾ ಗಲಾಟೆ ಆದಲ್ಲಿ ರಾತ್ರಿನೇ ಹೋಗಿ ನಮ್ಮ ಕರ್ನಾಟಕದ ಜನಗಳನ್ನ ಅಲ್ಲಿಂದ ಹೆಲಿಕಾಪ್ಟರ್ನಾಗ ಕರ್ಕೊಂಡ್ಬಂದು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಇದರಿಂದ ಕೆಲಸ ಕಾರ್ಯಗಳನ್ನ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾರೆ, ಒಳ್ಳೆ ಶಾಸವಾಗಿ ಮಾಡ್ತಾರ ಅಂತಂದೇಳಿ ಅವ್ರಿಗೆ ನಾವು ಇಬ್ಬರಿಗೂ ಸಚಿವ ಸ್ಥಾನ ಕೊಡ್ಲಿ ಅಂತಂದೇಳಿ ನಾವು ಮರಾಠ ಸಮಾಜದಿಂದನೇ ಪೈಲ್ಗಾಮ್ ಆಮೇಲೆ ಮಳೆ ಆದಲ್ಲಿ ಫ್ಲಡ್ ಆದಾಗ ಒಂದಪ್ಪ ಹೋಗಿ ಕರ್ಕೊಂಡ್ಬಂದ್ರು. ಪ್ರಕೃತಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಬಹಳ ಚಾಚುವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಶ್ರೀನಿವಾಸ್ ಮಾನ್ಯ ಅವರಿಗೂ ಮಿನಿಸ್ಟ್ರಿಗಿರಿ ಕೊಡ್ರಿ ಅಂತಂದೇಳಿ ನಾವು ಮರಾಠ ಸಮಾಜದಿಂದ ಆಗ್ರಹಿಸ್ತೇವೆ. ಆಮೇಲೆ ಕೊಡ್ಲಿಂದ ಉಗ್ರ ಹೋರಾಟನ ನಾವು ಮಾಡ್ತಿದ್ದೇವೆ. ಮರಾಠ ಸಮಾಜ 50 ಲಕ್ಷ ಜನ ಅದ ಇಡೀ ಕರ್ನಾಟಕದಾಗ 50 ಲಕ್ಷ ಜನನ ನಾವು ಹೋರಾಟವನ್ನು ಮಾಡ್ತೀವಿ. ಸ್ಟ್ರೈಕ್ ಮಾಡ್ತೀವಿ, ಧರಣಿ ಮಾಡ್ತೀವಿ. ಈಗ ಕರ್ನಾಟಕದಲ್ಲಿ 4 ಡೆಪ್ಟಿ CM ಮಾಡ್ಬೇಕು ಅಂತಂದು ಸುದ್ದಿ ಕೇಳ್ತಾ ಇತ್ತು. ಮಿನಿಸ್ಟ್ರಿಗಿರಿ ಕೊಡ್ಲಿ. ಇದು ಸಮಾಜದಿಂದ ಮಾಡ್ತಾ ಇರೋದು, ಮರಾಠ ಸಮಾಜದಿಂದ. ಯಾರು 50 ಲಕ್ಷ ನಮ್ಮ ಕರ್ನಾಟಕದಾಗ ಇರೋದು, ನಮ್ಮ ದಾವಣಗೆರೆಗಿಲ್ಲ. ಕಲ್ಕಟ್ಟಿಗೆರಲ್ಲ, ಕಲ್ಕಟ್ಟಿಗಿಂತ ಗೆದ್ದಿರೋದಲ್ಲ. ಮರಾಠ ಸಮಾಜದಲ್ಲಿ ಕೊಡಿ ಹೆಚ್ಚು ಬರೇ ಜಾಸ್ತಿ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಮಾನೆ, ಸಂತೋಷ್ ಲಾಡ್. CM ಕಾಂಗ್ರೆಸ್ ಹೈಕಮಾಂಡ್. ದಾವಣಗೆರೆ ಆಮೇಲೆ ಕೇಳ್ತಾನೆ ಸರ್. ಅಲ್ಲ ಹಂಗೇನಲ್ಲ. ಈಗ ಸಮಾಜದಿಂದ ಬಂದಿದ್ದೇವೆ ಅಂದಾಗ ಸಮಾಜದವ್ರಿಗೆ ಕೇಳ್ಬೇಕಲ್ಲ. ಅಲ್ಲ, ನಾನ್ ದಾವಣಗೆರೆ ಆದ್ರೆ ಸಮಾಜ ಎಲ್ಲ ಒಂದೇ ಅಲ್ಲ. ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ರು ಸಿದ್ದರಾಮಯ್ಯ ಪೀರಿಯಡ್ನಲ್ಲಿ ಅನೇಕ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಮೊನ್ನೆ ತಾನೇ ಬೈ ಎಲೆಕ್ಷನ್ನಲ್ಲಿ ಸಮರ್ಥ್ ಶಾಮ್ನೂರ್ ಅವ್ರು ಗೆದ್ದಿದ್ದಾರೆ. ಹಾಗಾಗಿ SS ಮಲ್ಲಿಕಾರ್ಜುನ ಅವ್ರಿಗೆ ಒಳ್ಳೆ ಉನ್ನತ ಸಚಿವ ಸ್ಥಾನ ಕೊಡಬೇಕು ಅಂತಂದು ನಾವು ಸಮಾಜದಿಂದ ಕೇಳ್ತೀವಿ. ಹೌದು, ಮಲ್ಲಣ್ಣರಿಗೆ ಕೊಡ್ರಿ ಅಂತ.
ಈಗ ಹೊಸೊಬ್ರಿಗೆ ಪ್ರಾಧಾನ್ಯತೆ ಕೊಡ್ಬೇಕಂದ್ರೆ ಮಗನಿಗೆ ಕೊಡ್ಲಿ.